ಚಾಮರಾಜನಗರದ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ. ಲೋಕಸಭಾ ಚುನಾವಣೆಯ ಬಲೆಯಿಂದ ತಪ್ಪಿಸಿಕೊಂಡ್ರ ಸಚಿವ ಎಚ್.ಸಿ. ಮಹದೇವಪ್ಪ ಚಾಮರಾಜನಗರ ಕ್ಷೇತ್ರದ ಟಿಕೆಟ್ ಮಗನಿಗೆ ಕೊಡಿಸುವಲ್ಲಿ ಕೊನೆಗೂ ಕೂಡ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಅಂತಿಮ ಹಂತದ ಸಭೆಯನ್ನ ನಡೆಸಿ ಹೆಸರನ್ನ ಅಂತಿಮಗೊಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೊನೆ ಕ್ಷಣದವರೆಗೂ ಕೂಡ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಹೆಸರು ಮುನ್ನೆಲೆಯಲ್ಲಿತ್ತು. ಸ್ಪರ್ಧೆಗೆ ಇಳಿಸಲಿಕ್ಕೆ ಸಿಎಂ ಕೂಡ ಯತ್ನಿಸಿದ್ರು. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಒಪ್ಪದ ಕಾರಣ ಸುನಿಲ್ ಬೋಸ್ ಟಿಕೆಟ್ ಫೈನಲ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸುನಿಲ್ ಬೋಸ್ ಅವರು 23ರ ಚುನಾವಣೆಯಲ್ಲೇ ಸ್ಪರ್ಧೆ ಮಾಡ್ತಾರೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಅನ್ನುವಂತಹ ಚರ್ಚೆ ಇತ್ತು. ಬಟ್ ಅಲ್ಲಿ ದರ್ಶನ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಯಿತು. ಸಹಜವಾಗಿಯೇ ಸುನಿಲ್ ಬೋಸ್ ಅವರಿಗೆ ಅಲ್ಲಿ ಹಿನ್ನಡೆ ಆಯಿತು. ಬಟ್ ಈಗ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದಂತೆ ಕಾಣಿಸ್ತಾ ಇದೆ ಎಚ್.ಸಿ. ಮಹದೇವಪ್ಪ ಅವರು. ಒಂದು, ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮತ್ತೊಂದು, ಲೋಕಸಭಾ ಚುನಾವಣೆಯ ಬಲೆಯಿಂದ ಎಚ್.ಸಿ. ಮಹದೇವಪ್ಪ ಅವರು ಹಿಂದೆ ಸರಿದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಬಿಜೆಪಿ ಅಲ್ಲಿ ತನ್ನ ಅಭ್ಯರ್ಥಿಯನ್ನ ಫೈನಲ್ ಮಾಡಿರುವಂತಹದ್ದು ಬಾಲರಾಜ್ ಅವರ ಹೆಸರನ್ನ ಫೈನಲ್ ಮಾಡಿದೆ. ಬಟ್ ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕಾಂಗ್ರೆಸ್ಗೆ ಬಂದು ಅಲ್ಲಿಂದ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಚರ್ಚೆ ಕೂಡ ಇತ್ತು. ಈ ಬೆನ್ನಲ್ಲೇ ಸುನಿಲ್ ಬೋಸ್ ಹೆಸರು ಫೈನಲ್ ಆಗಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಪಿ ನಾಗರಾಜ್, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬಹುದು ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆಯಾ? ಸುನಿಲ್ ಬೋಸ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. 2 ದಿನಗಳ ಸಿಎಂ ಅವರ ಮೈಸೂರಿನ ಭೇಟಿಯ ಸಂದರ್ಭದಲ್ಲಿ ಮೈಸೂರಿನ ಕ್ಯಾಂಡಿಡೇಟ್ ವಿಚಾರದಲ್ಲೂ ಒಂದು ಕ್ಲಾರಿಟಿಯನ್ನು ಮೈಸೂರಿನ ನಾಯಕರಿಗೆ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಚಾಮರಾಜನಗರದ ವಿಚಾರದಲ್ಲೂ ಕೂಡ ಸಿಎಂ ಅವರ ಜವಾಬ್ದಾರಿಯೇ ಇತ್ತು. ಸಿಎಂ ಅವರದೇ ಅಂತಿಮ ತೀರ್ಮಾನವಾಗ್ತಾ ಇತ್ತು. ಭಾಳಷ್ಟು ಹೆಸರುಗಳು ಕೂಡ ಮುನ್ನೆಲೆಗೆ ಬರ್ತಾ ಇದ್ವು. ನಂಜನಗೂಡಿನ ಶಾಸಕ ದರ್ಶನ್ ಅವರನ್ನೇ ಲೋಕಸಭಾ ಅಭ್ಯರ್ಥಿ ಮಾಡುವಂಥ ವಿಚಾರದಲ್ಲೂ ಕೂಡ ಚರ್ಚೆಗಳು ಸಾಗ್ತಾ ಇದ್ವು. ಮತ್ತು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರನ್ನೇ ನೀವು ಸ್ಪರ್ಧೆ ಮಾಡಿ ಅನ್ನುವಂಥ ಒತ್ತಡವೂ ಕೂಡ ಇತ್ತು. ಆದರೆ ಕೊನೆಯ ಕ್ಷಣದವರೆಗೂ ಕೂಡ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಮೇಲೆ ಸಿಎಂ ಅವರು ಅದೇ ರೀತಿಯಂಥ ಪ್ರೆಷರನ್ನು ಬಿಲ್ಡ್ ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟರ್ ಮಹದೇವಪ್ಪ ಚಾಮರಾಜನಗರದಿಂದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಒಪ್ಪದೇ ಕಾರಣಕ್ಕೋಸ್ಕರವಾಗಿ ಅಂತಿಮವಾಗಿ ಮಹದೇವಪ್ಪ ಅವರ ಏನು ಭಾಳ ದೊಡ್ಡ ಬೇಡಿಕೆ ಇತ್ತು. ಕಳೆದ ಎರಡು ಚುನಾವಣೆಯಿಂದಲೂ ಕೂಡ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಹರಸಾಹಸವನ್ನೇ ಪಡ್ತಾ ಇದ್ರು. ಹೀಗಾಗಿ ಅಂತಿಮವಾಗಿ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವಾಗ ಮಹದೇವಪ್ಪ ಒಪ್ಪಲಿಲ್ವೋ ಅಂತಿಮವಾಗಿ ನಿನ್ನೆ ಸಿಎಂ ಅವರೇ ಖುದ್ದು ಸುನಿಲ್ ಬೋಸ್ಗೆ ನಾನು ಟಿಕೆಟ್ ಫೈನಲ್ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ಅವರ ಪರವಾಗಿ ದುಡಿಬೇಕೆನ್ನುವಂಥ ಸಂದೇಶವನ್ನು ಕೂಡ ರವಾನೆಯನ್ನು ಮಾಡಿದ್ದಾರೆ. ಅಲ್ಲಿಗೆ ಕಳೆದ 2 ಚುನಾವಣೆಗಿಂತ ಅಂದರೆ ಒಂದು ಬೈ ಎಲೆಕ್ಷನ್ ಇರ್ಬೋದು ಅಥವಾ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆ ಇರ್ಬೋದು, ಈ ಚುನಾವಣೆಗಳಲ್ಲಿ ಟಿಕೆಟ್ಗಾಗಿ ಯತ್ನವನ್ನು ನಡೆಸ್ತಾ ಇದ್ದಂತಹ ಸುನಿಲ್ ಬೋಸ್ ಅಂತಿಮವಾಗಿ ಲೋಕಸಭಾ ಚುನಾವಣೆಯ ಟಿಕೆಟ್ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾದಂತೆ ಕಾಣ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.